ಇವತ್ತು ಪರವಾಗಿಲ್ಲ. ಆ್ಯಕ್ಚುಲಿ ನಿನ್ನೆ ಅಂತೂ ತುಂಬ ಅಂದರೆ ತುಂಬ ಸೊಂಟ ನೋವೆಲ್ಲ ಇತ್ತು. स्प्रिंग कैंप 500 रुपीज़ देना है, ज़रूरत नहीं है कुछ। हाँ ठीक है ठीक है ठीक है ठीक है। ಇಬ್ರು ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಹಸಿವಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಹಲೋ ಎವ್ರಿವಾನ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ಬ್ಲಾಗ್ಸ್. ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಕುತ್ಕೊಂಡಿದ್ದೆ, ನಿದ್ದೆ ಬರೋಂಗಿತ್ತು. ಅದಕ್ಕೆ ನಾನು ವ್ಲಾಗ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನಿದ್ದೆ ಮಾಡಿಬಿಟ್ರೆ ಅಂತೂ ಆ್ಯಕ್ಟಿವಿಟೀಸ್ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ನಿನ್ನೆಯಿಂದ ಸ್ವಲ್ಪ ನನಗೆ ಬಾಡಿ ಪೇನ್ ಎಲ್ಲ ಆಗ್ತಾಯಿತ್ತು. ಅದಕ್ಕೋಸ್ಕರ ಅಷ್ಟು ಆ್ಯಕ್ಟಿವ್ ಆಗಿ ಏನು ಕೆಲಸಗಳೆಲ್ಲ ಮಾಡ್ಕೊಂಡಿರಲಿಲ್ಲ. ಆರಾಮಾಗಿ ಎಲ್ಲ ಮಾಡ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ಬೇರೆ ಊರಿಗೆ ಹೋಗಿದ್ದಾರೆ ಕೆಲಸದ ಮೇಲೆ. 3 ದಿನ ಆಯಿತು, ಇನ್ನೂ ಬಂದಿಲ್ಲ. ಈ ಮಕ್ಕಳನ್ನ ಸಂಭಾಳಿಸ್ಕೊಂಡು ಹಂಗೆ ಮ್ಯಾನೇಜ್ ಮಾಡಿದೆ ಎಲ್ಲ ಕೆಲಸನೂ. ಇವತ್ತು ಪರವಾಗಿಲ್ಲ. ಆ್ಯಕ್ಚುಲಿ ನಿನ್ನೆ ಅಂತೂ ತುಂಬ ಅಂದರೆ ತುಂಬ ಸೊಂಟ ನೋವೆಲ್ಲ ಇತ್ತು. ಇವಾಗ ಪರವಾಗಿಲ್ಲ. ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡೆ ಬೆಳಗ್ಗೆಯಿಂದನೂ. ಚಿಕ್ಕ ಮಗ ಮಾತ್ರನೇ ಇವತ್ತು ಸ್ಕೂಲ್ಗೆ ಹೋಗಿರೋದು. ದೊಡ್ಡ ಮಗ ಮನೆಯಲ್ಲೇ ಇದ್ದಾನೆ, ಮ್ಯಾಥ್ಸದು ರಿವಿಷನ್ ಮಾಡ್ಕೊತಾ ಇದ್ದಾನೆ. ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೀನಿ, ವಾಶ್ ಆಗ್ತಾಯಿದೆ. ಆ್ಯಕ್ಚುಲಿ ಬೆಳಗ್ಗೆನೇ ನಾನು ಒಂದು ರೌಂಡ್ ಬಟ್ಟೆನ ವಾಶ್ ಮಾಡಿದ್ದೆ. ಇವಾಗ ಮತ್ತೊಂದು ರೌಂಡ್ನ ಹಾಕಿದ್ದೀನಿ. ನಾನು ಸ್ನಾನ ಮಾಡ್ದಲ್ಲ, ನನ್ನ ದೊಡ್ಡ ಮಗನೂ ಸ್ನಾನ ಮಾಡಿದ್ದಾನೆ. ಆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ವಾಶ್ ಮಾಡೋಕೆ ಹಾಕಿದ್ದೀನಿ. ಸಾಯಂಕಾಲ ಬೇಕಾದರೆ ರಿನ್ಸ್ ಮಾಡ್ಕೊತೀನಿ. ಇವಾಗ ವೆದರ್ ತುಂಬ ಚೆನ್ನಾಗಿ ಆಗಿಬಿಟ್ಟಿದೆ, ಬಿಸಿಲೂ ಬರ್ತಾಯಿದೆ. ಸೊ ಆದ್ದರಿಂದ ಬಟ್ಟೆ ಬೇಗ ಒಣಗೋಗ್ಬಿಡುತ್ತೆ. से समथिंग। हमारी कैंप है, स्प्रिंग कैंप 500 रुपीज़ देना है, ज़रूरत नहीं है कुछ। हाँ ठीक है ठीक है ठीक है ठीक है। हाँ ಆ್ಯಕ್ಚುಲಿ ಒಂದೇ ಒಂದು ಎಕ್ಸಾಮ್ ಮಾತ್ರನೇ ಪೆಂಡಿಂಗ್ ಇರೋದು. ಅದಾದಮೇಲೆ ಏಪ್ರಿಲ್ 1 ಸ್ಕೂಲ್ಗೆ ರಜಾ ಇರುತ್ತೆ. ಆ ರಜದಲ್ಲಿ ಇವ್ರ ಸ್ಕೂಲಲ್ಲಿ ಸ್ಪ್ರಿಂಗ್ ಕ್ಯಾಂಪ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ 500 रुपीज़ ಪೇ ಮಾಡಬೇಕು. ಬರೀ 4 ದಿನಕ್ಕೆ ಮಾತ್ರನೇ. ಸೊ ನಾವು ಬೇಡ ಅಂತ ಅಂದ್ಕೊಂಡಿದ್ವಿ. ನನ್ನ ಮಗ ಇಲ್ಲಿ ಸ್ವಲ್ಪ ಹಠ ಮಾಡ್ತಾ ಇದ್ದಾನೆ. ಲಾಸ್ಟ್ ಇಯರ್ ಇವನು ಪಾರ್ಟಿಸಿಪೇಟ್ ಮಾಡ್ದ, ಅಷ್ಟೇನು ನನಗೆ ಪ್ರೊಡಕ್ಟಿವಿಟಿ ಕಾಣಿಸ್ಲಿಲ್ಲ ಇವನಲ್ಲಿ. ಮನೇಲಿ ಇದ್ಕೊಂಡೆ ಅವ್ನು ತುಂಬ ಚೆನ್ನಾಗಿ ಎಲ್ಲನೂ ಕ್ರಾಫ್ಟ್ ವರ್ಕ್ ಎಲ್ಲ ಮಾಡ್ತಾ ಇರ್ತಾನೆ. ಮತ್ತು ನಾವು ಮಕ್ಳು ಮನೇಲಿರೋವಾಗ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇರ್ತೀವಿ ವೀಕೆಂಡಲ್ಲಿ. ರೋಸ್ ಗಾರ್ಡನ್, ರಾಕ್ ಗಾರ್ಡನ್ ಅಂತ ಚಂಡೀಗಢಲ್ಲಿ ಒಳ್ಳೆ ಪ್ಲೇಸಸ್ ಇದೆ, ಅಲ್ಲೆಲ್ಲ ಕರ್ಕೊಂಡೋಗಿದ್ವಿ. ಈ ಸಲ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ ಝೂಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಇವನು ಸ್ವಲ್ಪ ಹಠ ಮಾಡ್ತಾ ಇದ್ದಾನೆ. ನಮ್ಮ ಯಜಮಾನರು ಫಸ್ಟೇ ಹೇಳ್ಬಿಟ್ಟಿದ್ದಾರೆ, ಈ ಥರ ಎಲ್ಲ ಕ್ಯಾಂಪ್ ಏನು ಬೇಡ, ಒಂದು 4 ದಿನಕ್ಕೆ ಏನು ಕಳ್ಕೊತಾರೆ ಮಕ್ಕಳು ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಬೇಡ ಅಂತ ಹೇಳಿದ್ರೆ ಅವನು ಹಠ ಮಾಡ್ತಾ ಇದ್ದ. ಅದಕ್ಕೆ ನಾನು ಓಕೆ ಅಂತ ಸುಳ್ಳು ಹೇಳ್ಬಿಟ್ಟೆ ಅವನಿಗೆ ನಾನು ಓಕೆಯಲ್ಲಿ ಸ್ವಲ್ಪ ಡೌಟ್ ಅಂತೂ ಇದ್ದೆ ಕಲಿಸ್ತೀವೋ ಇಲ್ಲೋ ಅಂತ ಹೇಳ್ಬಿಟ್ಟು. ಇವಾಗ ಸ್ಕೂಲಲ್ಲಿ ಮಾಡಿರೋ ಸ್ವಲ್ಪ ಡ್ರಾಯಿಂಗ್ ಎಲ್ಲ ಬಂದು ತೋರಿಸ್ತಾ ಇದ್ದಾನೆ. ಹೋಳಿ ಹಬ್ಬ ಬರ್ತಾ ಇದೆ ಅಲ್ಲ, ಅದಕ್ಕೆ ರಿಲೇಟೆಡ್ ಒಂದು ಡ್ರಾಯಿಂಗ್ ಮಾಡಿದ್ದ, ಅದನ್ನೇ ತೋರಿಸ್ತಾ ಇದ್ದಾನೆ. ಇವಾಗ ನಾನು ದೋಸೆ ಮಾಡ್ತಾಯಿದ್ರೆ ನಾನು ಮಾಡ್ತೀನಿ ಅಂತ ಹಠ ಮಾಡ್ತಾ ಇದ್ದ. ನಾನು ಬೇಡ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೂ ನಾವು ದೋಸೆನೇ ತಿಂದಿದ್ದು ಬ್ರೇಕ್ಫಾಸ್ಟಲ್ಲಿ, ಚಟ್ನಿ ಜೊತೆ ಕಾಂಬಿನೇಷನ್ ಆಗಿ ತಿಂದಿದ್ದು. ಇವಾಗ ಚಟ್ನಿನೂ ಇದೆ, ಬಟ್ ಇವ್ರಿಗೆ ಎಗ್ ದೋಸೆ ಬೇಕು ಅಂತ ಹೇಳ್ತಾ ಇದ್ರು. 4 ಎಗ್ ಇದೆ, ಅದರಲ್ಲಿ 2 ಅಂತ ಮಾಡಿ ಕೊಟ್ಟರೆ ತಿಂದುಬಿಡ್ತಾರೆ. ಇವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದೋಸೆ ಅಂದರೆ ತುಂಬ ಇಷ್ಟ. ದೋಸೆ ಮಾಡಿದ್ರೆ ಮಾತ್ರ ತುಂಬ ವೆರೈಟೀಸ್ ದೋಸೆ ಮಾಡಿ ಕೊಡ್ತೀನಿ. ತುಂಬ ಜಾಸ್ತಿ ನಾನು ಮಾಡೋದಂದರೆ ಆಲೂ ಸ್ಟಫ್ಡ್ ದೋಸೆನೇ. ಯಾಕಂದರೆ ನಮ್ಮ ಮಗನಿಗೆ ಯಜಮಾನ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಲೂ ಸ್ಟಫ್ಡ್ ದೋಸೆ. ಎಗ್ಗದು ಬಂದುಬಿಟ್ಟು ಇವಾಗ ನಾನು ಕಲ್ತ್ಕೊಂಡಿರೋದು. ನಾನು ಫಸ್ಟೆಲ್ಲ ಈ ಥರ ಎಲ್ಲ ಮಾಡಿ ಕೊಡ್ತಾ ಇರಲಿಲ್ಲ. ಇವಾಗ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಈ ಥರ ಎಲ್ಲ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ. ಬಟ್ ನಾನು ಚಿಕ್ಕ ವಯಸ್ಸಿಂದ ಇದೆಲ್ಲ ನಾನು ತಿಂದೇ ಇಲ್ಲ. ಎಗ್ ದೋಸೆ, ಆನಿಯನ್ ದೋಸೆ ಏನೂ ತಿಂತಾ ಇರಲಿಲ್ಲ. ಚಟ್ನಿ ಜೊತೆ ಮತ್ತು ಸಾಂಬಾರು ಜೊತೆ ಮತ್ತು ಆಲೂ ಜೊತೆ, ನಮ್ಮಮ್ಮನೂ ಆಲೂ ಜೊತೆನೇ ಮಾಡಿ ನಮಗೆ ಕೊಡ್ತಾ ಇದ್ದಿದ್ದು ತುಂಬ ಅಂದರೆ ತುಂಬ ದೋಸೆಗಳು. ಸೊ ನಾನು ಅದನ್ನೇ ರೂಢಿ ಮಾಡ್ಕೊಂಡಿದ್ದೆ. ಈಗ ಸ್ವಲ್ಪ ವೀಡಿಯೋಗಳನ್ನ ನೋಡಿಬಿಟ್ಟು ನಾನು ಎಗ್ ದೋಸೆ, ಆನಿಯನ್ ದೋಸೆ, ಆ ದೋಸೆ ಈ ದೋಸೆ ಮಾಡಿ ಕೊಡ್ತಾ ಇರ್ತೀನಿ ಮಕ್ಕಳಿಗೆ. ಅವರು ಎಲ್ಲ ದೋಸೆಗಳ್ನೂ ತುಂಬ ಪ್ರೀತಿಯಿಂದ ತಿಂತಾರೆ. ಯಾಕಂದರೆ ಸೌತ್ ಇಂಡಿಯನ್ ಫುಡ್ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ನಾನು ದಿನಾನೂ ಅದೇ ಮಾಡಿ ಕೊಡಲ್ಲ. 10 ಡೇಸಲ್ಲಿ 1-2 ಸಲ ತಿಂತೀವಿ. ಆ ಥರ ರಿಪೀಟೆಡಾಗಿ 10 ಡೇಸ್ ಆದಮೇಲೆ ನಾನು ಗ್ರೈಂಡ್ ಮಾಡ್ಕೊತಾ ಇರ್ತೀನಿ. ತುಂಬ ಜಾಸ್ತಿ ಹಿಟ್ಟೆಲ್ಲ ಗ್ರೈಂಡ್ ಮಾಡಿಕೊಂಡು ವಾರವರೆಗೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಕ್ಕಳಿಗೆ ಮಾಡಿ ಕೊಡಲ್ಲ ನಾನು. ಅಕಸ್ಮಾತಾಗಿ ಇನ್ ಬಿಟ್ವೀನ್ ನಮ್ಗೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ದೋಸೆ, ರವೆ ಮತ್ತು ಕರ್ಡ್ ಹಾಕ್ಬಿಟ್ಟು ಆನಿಯನ್ ಎಲ್ಲ ಹಾಕ್ಬಿಟ್ಟು ಆ ಥರ ದೋಸೆನೂ ಮಾಡ್ಕೊತೀನಿ ಒಂದೊಂದು ಸಲ. ಇಲ್ಲಾಂದರೆ ಬೇರೆ ಐಟಮ್ಗಳನ್ನೆಲ್ಲ ನಾನು ಮಾಡ್ತಾನೆ ಇರ್ತೀನಿ. ಮಕ್ಕಳಿಗೆ ಸ್ಯಾಂಡ್ವಿಚಸ್ ಆಗಿರ್ಬೋದು, ಪರಾಟಗಳಾಗಿರ್ಬೋದು, ಪರಾಟಲ್ಲೂ ವೆರೈಟೀಸ್ ಆಫ್ ಪರಾಟಾಸ್ ಮಾಡ್ತಾ ಇರ್ತೀನಿ. ರೈಸ್ ಐಟಮಲ್ಲೂ ಚಿತ್ರಾನ್ನ, ಪುಳಿಯೋಗರೆ,
ಟೊಮೆಟೊ ರೈಸು, ಕರ್ಡ್ ರೈಸು, ಕಿಚಡಿ, ಪುಲಾವು, ಬಿರಿಯಾನಿ ಮತ್ತು ಕೋರಿಯಂಡರ್ ರೈಸೂ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ವೆರೈಟೀಸ್ ಆಫ್ ರೈಸ್ ಐಟಮ್ಸೂ ಮಾಡ್ತಾ ಇರ್ತೀನಿ, ಬೇಸಿಕ್ಕು ಅನ್ನ ಅಲ್ದಿರ. ಒಂದೇ ಒಂದು ಮಾತ್ರ ನಾನು ಇನ್ನೂ ಮಾಡಿಲ್ಲ, ಅದು ವಾಂಗಿಬಾತು. ಒಂದು ಸಲ ಟ್ರೈ ಮಾಡ್ತೀನಿ. ಇಬ್ಬರು ಮಕ್ಕಳದ್ದು ಲಂಚ್ ಆಯಿತು. ನಾನು ನನಗೋಸ್ಕರ ಒಂದು ದೋಸೆ ಮಾಡ್ಕೊಂಡಿದ್ದೀನಿ ಚಟ್ನಿ ಜೊತೆ. ನಾಲ್ಕೇ ಎಗ್ಗಿದ್ದು, ಅದರಿಂದನೇ ಅವರಿಬ್ಬರಿಗೂ ಎರಡೆರಡು ಎಗ್ ದೋಸೆ ಮಾಡಿಕೊಟ್ಟೆ. ನನಗೆ ಮಾತ್ರ ನಾನು ಚಟ್ನಿ ಜೊತೆ ತಿಂತಾಯಿದ್ದೀನಿ ಒಂದು ದೋಸೆ ಮಾಡಿಕೊಂಡು. ಈ ಚುಟ್ಕು ರಾಮ್ ಈ ಡ್ರೆಸ್ಸಲ್ಲಿ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಮತ್ತೆ ನೋಡ್ಬೇಕು ಅನ್ನಿಸ್ತಾ ಇರುತ್ತೆ. ಅವನ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಆಗಿಬಿಡುತ್ತೆ. ದೊಡ್ಡವನು ಇವಾಗ ಟ್ಯೂಷನ್ಗೆ ಹೋಗಿದ್ದಾನೆ. ಅವನು ಟ್ಯೂಷನಿಂದ ಬಂದಮೇಲೆ ಫುಟ್ಬಾಲ್ ಆಡೋದಕ್ಕೆ ಪಾರ್ಕ್ಗೆ ಹೋಗ್ತಾನೆ. ಅವ್ರದ್ದೇ ಒಂದು ಕಮ್ಯುನಿಟಿ ಇದೆ ಫುಟ್ಬಾಲ್ ಪ್ಲೇಯರ್ಸ್ದು. ಮಕ್ಕಳು ಆಡ್ಕೊತಾ ಇರ್ತಾರೆ. ಒಂದು ಸಲ ನಾನು ಹೋಗ್ಬಿಟ್ಟು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ, ನಮ್ಮ ಮಕ್ಕಳು ಯಾವ ಥರ ಆಚೆ ಹೋಗ್ಬಿಟ್ಟು ಆಡ್ತಾರೆ ಅಂತ ಹೇಳ್ಬಿಟ್ಟು. सारे क्वेश्चन आप लिखती हो रुको ये रहा आराम से हाथ लग जाएगा. ठीक है. ನಾವು ವಾಸ ಮಾಡೋ ಸೆಕ್ಟರಲ್ಲಿ 4 ಪಾರ್ಕ್ಗಳಿವೆ. ಒಂದು ಬಂದುಬಿಟ್ಟು ಮನೆ ಹಿಂದ್ಗಡೆನೇ ಇರೋದು, ಅದಕ್ಕೆ ಒಂದು 2 ನಿಮಿಷದಲ್ಲಿ ಮಕ್ಕಳು ಹೋಗ್ಬಿಡ್ತಾರೆ, ಸೇಫೂ ಕೂಡ. ಇನ್ನೊಂದು ಪಾರ್ಕ್ ಬಂದುಬಿಟ್ಟು ಸ್ವಲ್ಪ ಮೇನ್ ರೋಡಲ್ಲಿದೆ, ಅಲ್ಲಿಗೆ ನಾವು ಮಕ್ಕಳನ್ನ ಕಳಿಸಲ್ಲ ಆಡೋದಕ್ಕೆ. ಹತ್ರನೇ ಅದು ಇರೋದು, ಮೇನ್ ರೋಡ್ ಅಂತ ಹೇಳ್ಬಿಟ್ಟು ನಾವು ಕಳಿಸಲ್ಲ. ಇನ್ನೊಂದು ಬಂದುಬಿಟ್ಟು ತುಂಬ ದೊಡ್ಡ ಪಾರ್ಕು. ಅಲ್ಲಿ ಬೇರೆ ಕಡೆ ಇರೋ ಜನ ಎಲ್ಲ ಬಂದುಬಿಡ್ತಾರೆ, ಚಿಕ್ಕವರು ದೊಡ್ಡವರು ಏಜ್ ಆಗಿರೋರು, ಸ್ಪೆಷಲಿ ಯಂಗ್ಸ್ಟರ್ಸ್ ಎಲ್ಲ ಬರ್ತಾರೆ. ಅದಕ್ಕೆ ನಾವು ಅಲ್ಲಿ ಕಳಿಸಲ್ಲ, ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು. ಮನೆ ಹಿಂದ್ಗಡೆ ಪಾರ್ಕ್ ಬಂದುಬಿಟ್ಟು ತುಂಬ ಸೇಫು, ಯಾಕಂದರೆ ಸುತ್ತಮುತ್ತ ಮನೆಗಳಿವೆ, ಸೆಂಟ್ರಲ್ ಪಾರ್ಕ್ ಇದೆ. ಅಲ್ಲಿರೋ ಮನೆಗಳ ಮಕ್ಕಳು ಮಾತ್ರನೇ ಬರೋದು, ಮತ್ತು ಅಲ್ಲಿರೋ ಏಜ್ ಆಗಿರೋ ಅವರು ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿರ್ತಾರೆ. ಸೊ ಅದು ಸೇಫ್ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಮಾತ್ರನೇ ಕಳಿಸ್ತೀವಿ. ನಮ್ಮ ರಿಲೇಟಿವ್ಸಲ್ಲಿ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು, ಈ ಚಿಕ್ಕ ಮಗನ್ನ ಏನಕ್ಕೆ ಒಬ್ಬನೇ ಕಳಿಸ್ತೀಯಾ, ಏನಾದರೂ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು. ನನಗೆ ಒಂಥರ ಬೇಜಾರಾಯಿತು, ಯಾಕಂದರೆ ನಾವು ಈ ಮನೆಗೆ ಬಂದುಬಿಟ್ಟು ಆಲ್ಮೋಸ್ಟ್ 2 ವರ್ಷ ಆಗ್ತಾಯಿದೆ. ಶುರುವಲ್ಲಿ ನಾವು ಬಂದಾಗ ಇವನೊಬ್ಬನನ್ನೇ ಕಳಿಸ್ತಾ ಇರಲಿಲ್ಲ. ನಾವು ಮಕ್ಕಳ ಜೊತೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಎಲ್ಲ ಅಬ್ಸರ್ವ್ ಮಾಡಿ ಸೇಫ್ ಅಂತ ಫೀಲ್ ಆದಮೇಲೆ ಇವನ್ನ ಕಳಿಸ್ತಾ ಇರೋದು. ಅದು ಬೇರೆ ಮನೆ ಹಿಂದ್ಗಡೆನೇ ಇರೋದು. ನಮ್ಮ ಮೈಂಡಲ್ಲಿ ಸ್ವಲ್ಪ ನೆಗೆಟಿವ್ ಥಾಟನ್ನು ಮತ್ತು ಭಯವನ್ನು ಹುಟ್ಟಿಸಿದ ಆ ರಿಲೇಟಿವ್ಗೆ ಮಾತ್ರ ನಾನು ತುಂಬ ಚೆನ್ನಾಗಿ ರಿಪ್ಲೈ ಕೊಟ್ಟೆ. ನನ್ನ ಚಿಕ್ಕ ಮಗನ್ನ 5 ಗಂಟೆಗೆ ನಾನು ಪಾರ್ಕಿಗೆ ಕಳಿಸಿದ್ರೆ 6 ಗಂಟೆಗೆ ಇವನು ಟ್ಯೂಷನಿಂದ ವಾಪಸ್ ಬಂದುಬಿಟ್ಟು ರೆಡಿ ಆಗಿಬಿಟ್ಟು ಅದೇ ಪಾರ್ಕಿಗೆ ಇವನು ಹೋಗ್ಬಿಟ್ಟು ಅವನ ಜೊತೆ ಆಡಿ ಮನೆಗೆ ಇಬ್ಬರು ಒಂದಾಗಿ ಬರ್ತಾರೆ. ಫ್ರೆಂಡ್ಸ್, ಡಿನ್ನರ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಬ್ಬರು ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಹಸಿವು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬಿರಿಯಾನಿ ತಿನ್ಬೇಕಂತ ಆಸೆ ಆಗ್ತಾ ಇತ್ತು, ಅದಕ್ಕೆ ಸ್ವಲ್ಪ ಸಾಮಾನೆಲ್ಲ ಬಿರಿಯಾನಿದು ಹಾಕ್ಬಿಟ್ಟು ಆಲೂಗಡ್ಡೆ ಹಾಕ್ಬಿಟ್ಟು ಬಿರಿಯಾನಿ ಮಾಡ್ಕೊಂಡಿದ್ದೀನಿ. ಈ ಥರ ನಾವು ಏನೋ ಒಂದು ಮಾಡ್ತಾ ಇರ್ತೀನಿ. ಯಾವಾಗಲಾದರೂ ನಮಗೆ ನಾನ್ ವೆಜ್ ತಿನ್ಬೇಕಂದ್ರೆ ಬಿಸಿಯಾಗಿ ಸರ್ವಿಂಗ್ ಯು ಅಂದರ್ಕಿ ಎಲ್ಲರಿಗೂ. मैं मम्मी से बड़ा हूँ. हाँ, अरे वेट ना. I am taller than my mother. You are taller than me. Yeah. और दे दो. First finish this, I will serve you more. फिर बार मांगूंगी, थोड़ा सा और दो. ನೋಡಿ, ಇನ್ನೂ ಹಾಕು, Friends, see. ಇನ್ನೂ ಹಾಕು ಅಂತ ಹೇಳ್ತಾ ಇದ್ದಾನೆ. ಏನಾದರೂ ಮಿಕ್ಸ್ ಇದ್ರೆ ನೋಡು. Friends, see this. ನನಗೆ ಬಿರಿಯಾನಿ ಅಂದರೆ ಇಷ್ಟ. Friends, see this. ज़्यादा देना है. Friends, see this. चाहे आप लोग ना खाओ, मेरे को Friends, see this. क्या see this? अंदर की see this. Oh यार, अभी यार, serve it fast. I am feeling hungry. Magic movement. Oh, magic movement. Magic moment. Enough. There. Now. Wait. ಎಷ್ಟು ಹಸಿವಾಗ್ತಾ ಇದೆಯೋ ಇವನಿಗೆ, ಹೆಂಗೆ ವೆಯ್ಟ್ ಮಾಡ್ತಾ ಇದ್ದಾನೆ ನೋಡಿ.